ಹುಟ್ಟಿದ ಮೇಲೆ ನಿನ್ನ ನಾಲಿಗೆಯಿಂದ ಹರಿನಾಮ ಸ್ಮರಣೆಯನ್ನ ಮಾಡು. ಹರಿ 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 ಎಂಬುದಾಗಿ ಹೇಳಿದ್ದೆ ಆದಲ್ಲಿ ನಿನ್ನ ಪುಣ್ಯದ ಗಣನೆಯನ್ನ ಹೇಳಲಿಕ್ಕೂ ಅಸಾಧ್ಯವಾದಷ್ಟು ನಿನ್ನ ಪುಣ್ಯದ ಗಂಟು ಒಂದು ಕಡೆ ಡೆಪಾಸಿಟ್ ಅಂತಲ್ಲ, ಆ ರೀತಿ ಡೆಪಾಸಿಟ್ ಆಗುತ್ತೆ. ಪುಣ್ಯದ ಗಂಟು ಒಂದು ಕಡೆ ಶೇಖರಣೆ ಆಗುತ್ತೆ ಅಂತ ನಾಗದೇವ ಮಹಾರಾಜರು ಹೇಳಿದ್ದಾರೆ. ಒಂದು ಕ್ಷಣ ಮಾತ್ರ ನೀವು ನಿಂತು ಅವನ ನಾಮಸ್ಮರಣೆಯನ್ನ ಮಾಡಿದ್ದೇ ಆದಲ್ಲಿ ಅವನನ್ನ ನಾವು ನತಮಸ್ತಕವನ್ನು ಅವನ ಪಾದದಲ್ಲಿ ಇಟ್ಟು ಅವನಲ್ಲಿ ಶರಣು ಹೋದೆ ಎಂದು ಹೇಳಿದ್ದೇ ಆದಲ್ಲಿ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಅಂತ ಜ್ಞಾನೇಶ್ವರ ಮಹಾರಾಜರು ಹೇಳಿದ್ದಾರೆ. ಅವನ ಒಂದು ನಾಮಸ್ಮರಣೆಯಿಂದ ನಮಗೆ 4 ಜನ್ಮದ ಪಾಪಗಳು ಕಳೆಯುತ್ತೆ ಅಂತ ಜ್ಞಾನದೇವ ಮಹಾರಾಜರು ಈ ಒಂದು ಅಭಂಗದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಹರಿಮುಖ್ಯಮಣ ಹರಿಮುಖ್ಯಮಣ ಪುಣ್ಯಾಚಿಗಣನ ಪೂರ್ಣದಲ್ಲಿ ಅಂತ ಹೇಳಿದ್ರೆ, ಅದಕ್ಕಾಗಿ ನಮ್ಮ ದಾಸರು ಸಹ ಏನು ಹೇಳಿದ್ದಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಬಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತೇಳಿ ನಮ್ಮ ಪುರಂದರದಾಸರು. ನಮ್ಮ ಪ್ರಾಣಿಗಳಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ಮಾತನಾಡುವ ಏಕೈಕ ಪ್ರಾಣಿ ಅಂದರೆ ಮನುಷ್ಯ ಮಾತ್ರ. ಅಂತ ಶ್ರೇಷ್ಠವಾದ ಜನ್ಮ ನಮಗೆ ಬಂದಿದೆ ಅಂತಾದ ಮೇಲೆ ನಾವು ಹರಿಯ ಸ್ಮರಣೆಯನ್ನ ಮಾಡಬೇಕು. ಅವನಲ್ಲಿ ನಾವು ಶರಣು ಹೋಗಬೇಕು. ಅವನೇ ಎಲ್ಲ, ಅವನಿಂದಲೇ ಎಲ್ಲ ಎನ್ನುವಂತ ಒಂದು ಏಕೋ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಅಂತ ಭಕ್ತಿಯ ಪರಾಕಾಷ್ಠತೆಯನ್ನು ನಾವು ತೋರಿಸಿದಾಗ ಮಾತ್ರ ಆ ದೇವರನ್ನು ಒಲಿತಾನೆ ಅಂತ ಜ್ಞಾನದೇವ ಮಹಾರಾಜರು ಹೇಳಿದ್ದಾರೆ. ಅದಕ್ಕಾಗಿ ಕುಂತಾಗ, ನಿಂತಾಗ, ಮಲಗಿದಾಗ, ಭಾರ ಎತ್ತುವಾಗ, ಕೆಲಸ ಮಾಡುವಾಗ ನೀವು ಏನೇ ಮಾಡ್ತಾ ಇದ್ರಿ ಬಾಯಲ್ಲಿ ಕೃಷ್ಣ 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 ಅಂತ ಹೇಳಿ ಅಂತ ಹೇಳಿ ಪುರಂದರದಾಸರು ಹಾಡಿ ಹೋಗಿರ್ತಾರೆ. ಅಷ್ಟೇ ಅಲ್ಲ, ಮುಂದೆ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ, ಅಸನಿಯ ಸಂಸಾರಿ ಜಿವೇರಿಯು ಸರಿ ವೇದ ಶಾಸ್ತ್ರ ಪುರಾಣಿ ಸಾಯಿ ಸದಾ ಅಂತ ಹೇಳಿ. ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಏನ್ ಹೇಳ್ತಾರೆ ಅಂದ್ರೆ, ಈ ಸಂಸಾರದಲ್ಲಿ ಇದ್ದೇ ಆದ್ರೂ ಸಹ, ಸಂಸಾರದಲ್ಲಿ ಇದ್ದರೂ ಸಹ ಆ ದೇವರ ಸ್ಮರಣೆಯನ್ನ ಒಂದು ಕ್ಷಣವೂ ಬಿಡದೆ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ಸಂಸಾರದಲ್ಲಿ ಹೇಗಪ್ಪ ಮಾಡಬೇಕು ನಾವು ಆ ದೇವರ ನಾಮಸ್ಮರಣೆಯಿಂದ ಅಂದರೆ, ಕೆಸರಿನಲ್ಲಿ ಕಮಲ ಇದ್ದು ಸಹ ಆ ಕೆಸರನ್ನು ಸಾಗಿಸಿಕೊಳ್ಳದ ರೀತಿಯಲ್ಲಿ ಕಮಲ ಯಾವ ರೀತಿ ದೇವರ ಪಾದವನ್ನು ಸೇರುತ್ತಲ್ಲ, ಆ ರೀತಿಯಾಗಿ ನಾವು ಸಂಸಾರದಲ್ಲಿ ಇದ್ದು ಸಹ ಇಲ್ಲದ ರೀತಿಯಲ್ಲಿ ಆ ನಾಮಸ್ಮರಣೆ
ಪಾಂಡುರಂಗ ಶ್ರೀರಂಗ ಎಂದು ಅವನ ನಾಮಸ್ಮರಣೆಯನ್ನು ಮಾಡಿ ಪಾಂಡುರಂಗ ಶ್ರೀರಂಗ ಅಂತ ಹೇಳಿ ನೀವು ಪ್ರತಿನಿತ್ಯವೂ ಅವನನ್ನೇ ಶರಣು ಹೋಗದೆ ಆದರೆ ಅವನು ನಿಮಗೆ ಜೀವನ ಮುಕ್ತಿ ಅಂದ್ರೆ ನಮ್ಮ ಭಾರತದಲ್ಲಿ 94 ಲಕ್ಷ ಯೋನಿಗಳಲ್ಲಿ ನಾವು ಮುಕ್ತಿ ಬರೋದು ತಪ್ಪಿದೆ, ಮುಕ್ತಿಯ ಒಂದು ಮಾರ್ಗ ಸಿಗುತ್ತೆ ಅಂತ ಹೇಳ್ತಾರೆ. ಸಂಸಾರ ಎಂಬ ಸುಖದ ಹಿಂದೆ ನೀವು ಹೋಗಬೇಡಿ. ಸಂಸಾರ ಎಂಬ ಸುಖದ ಹಿಂದೆ ಹೋಗಿದೆ ಆದ್ರೆ ನಿಮಗೆ ಮುಂದೆ ಒಂದು ದಿನ ಯಮಯಾತನೆ ಅನ್ನೋದು ಎಂದಲ್ಲ, ಆ ಯಮಯಾತನೆಯಿಂದ ನೀವು ಬಿಡಿಸ್ಕೊಳ್ಬೇಕು ಅಂತದ್ದೇ ಆದ್ಮೇಲೆ ನಾವು ಆ ಹರಿನಾಮ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳಿ ತುಕಾರಾಮ್ ಮಹಾರಾಜರು ಈ ಅಭಂಗದಲ್ಲಿ ಹಾಡಿ ಶ್ರೀರಂಗ ಪಾಂಡುರಂಗ ಅಂತೇಳಿ ಹಾಡಿ ಅಂತೇಳಿ ಹೇಳಿದ್ದಾರೆ. ಮುಂದೆ ಜ್ಞಾನೇಶ್ವರ ಮಹಾರಾಜರು ತಮ್ಮ ಮತ್ತೊಂದು ಓವಿಯಲ್ಲಿ ಜ್ಞಾನೇಶ್ವರ ಸ್ವಾಮಿಗೆ ವ್ಯಾಸಾಚಿಗೆ ಕೂಡ ದ್ವಾರಕೆ ಚರಾಣ ಪಾಂಡವರಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಅವನನ್ನ ಒಂದು ಭಕ್ತಿಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಮ್ಮಲ್ಲಿ ಯಾವುದೇ ಕಾಮನೆಯನ್ನು ಇಟ್ಟುಕೊಳ್ಳದೆ ಅವನನ್ನು ಭಜಿಸಿದ್ದೇ ಆದರೆ ಅವನು ನಮ್ಮ ಮನೆಯ ಸೇವಕನಾಗಿ ದುಡಿತಾನೆ. ಯಾರು? ಶ್ರೀಕೃಷ್ಣ ನಮ್ಮ ಮನೆಯ ಸೇವಕನಾಗಿ ದುಡಿತಾನೆ ಅಂತ ಹೇಳಿ ಜ್ಞಾನೇಶ್ವರ ಮಹಾರಾಜರು ಹೇಳಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ನೀವೆಲ್ಲ ಭಕ್ತ ಕುಂಬಾರ ಸಿನಿಮಾ ನೋಡಿರ್ಬೋದು. ಅದರಲ್ಲಿ ಭಕ್ತ ಕುಂಬಾರನ 2 ಕೈಗಳು ಹೊರಟು ಹೋದಾಗ ಅವರ ಮನೆಯಲ್ಲಿ ಸೇವಕನಾಗಿ ಪಾಂಡುರಂಗ ಬಂದು ಅವರ ಮನೆ ಸೇವಕನಾಗಿ ಅವನಿಗೆ ಉಪಚಾರಗಳನ್ನ ಮಾಡಿಸುವುದು, ಸ್ನಾನಗಳನ್ನ ಮಾಡಿಸುವುದು, ಪ್ರತಿಯೊಂದು ಸೇವೆಯನ್ನ ಮಾಡಿರುವುದುಂಟು. ಅದೇ ರೀತಿಯಲ್ಲಿ ಏಕಜನಾರ್ದನ ಮಹಾರಾಜರ ಒಂದು ಮನೆಯಲ್ಲಿ ಏಕನಾಥ್ ಮಹಾರಾಜರ ಮನೆಯಲ್ಲಿ 11 ವರ್ಷಗಳ ಕಾಲ ಅವನು ತನ್ನ ಜೀತದ ಆಗಿ ಬಂದು ದುಡಿದಿದ್ದ. ಅಷ್ಟೇ ಅಲ್ಲದೆ ಇವರು ಚೋಕಾಮೇಳನ ಮನೆಯಲ್ಲಿ ಅವರ ಹೆಂಡತಿಯ ಬಾಣಂತನವನ್ನು ಶ್ರೀಕೃಷ್ಣನೇ ನಿಂತು ಮಾಡಿರ್ತಾನೆ. ಹೇಗಪ್ಪ ಅಂತ ಹೇಳಿದ್ರೆ, ಒಮ್ಮೆ ಚೋಕಾಮೇಳರ ಹೆಂಡತಿ ಬಸ್ಗೆ ಇರ್ತಾಳೆ, ಅವಳಿಗೆ 9 ಮಾಸಗಳು ತುಂಬಿರುತ್ತೆ. ಅಂತ ಸಮಯದಲ್ಲಿ ಅವಳ ಮನೆಯಲ್ಲಿ ಯಾರೂ ಅವಳ ಶುಶ್ರೂಷೆ ಮಾಡೋರು ಇರೋದಿಲ್ಲ. ಆ ಸಮಯದಲ್ಲಿ ಚೌಕಾಮೇಳನಿಗೆ ಅವನ ಹೆಂಡತಿ ಹೇಳ್ತಾರೆ, ನೀವು ಹೋಗಿ ನಿನ್ನ ತಂಗಿಯನ್ನ ಅಂದ್ರೆ ಅವಳ ನಾದಿನಿಯನ್ನ ಕರೆದುಕೊಂಡು ಬಾ ಅಂತ ಹೇಳಿ ಗಂಡನನ್ನ ಕಳಿಸ್ಕೊಡ್ತಾನೆ. ಚೌಕಾಮೇಳ ಹೀಗೆ ತಂಗಿ ಮನೆಗೆ ಹೊರಡ್ತಾನೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಇದೇ ರೀತಿ ಆಷಾಢ ಏಕಾದಶಿಯ ವಾರಿ ಪಂಡ್ರಾಪುರಕ್ಕೆ ಹೊರಟಿರುತ್ತೆ. ಆ ಪಂಡ್ರಾಪುರದ ವಾರಿಯಲ್ಲಿ ಇವನು ಮೈ ಮರ್ತಿರ್ತಾನೆ. ಯಾಕಂದ್ರೆ ಇವನ್ ಹೆಂಡತಿ ಹೇಳ್ತಾನೆ ಆ ವಾರಿ ಅವನು, ಯಾಕಂದ್ರೆ ಅಷ್ಟೊಂದು ಅಗಾಧವಾಗಿ ಪಾಂಡುರಂಗನ ಭಕ್ತ ಆಗಿರ್ತಾನೆ. ಅವನು ಪಾಂಡುರಂಗನ ಭಜನೆ ಕೇಳಿದ ಕೂಡಲೇ ಆ ವಾರಿ ಜೊತೆ ಅವನು ಪಂಡ್ರಾಪುರಕ್ಕೆ ಹೋಗ್ಬಿಡ್ತಾನೆ. ಪಂಡ್ರಾಪುರಕ್ಕೆ ಹೋಗಿ ಅಲ್ಲಿ ಪಾಂಡುರಂಗನ ದರ್ಶನವನ್ನ ಮಾಡಿ ಅವನ ಎದುರಿಗೆ ನಿಂತು ಅವನು ನತಮಸ್ತಕನಾಗಿ ನಿಂತು ಬೇಡ್ಕೊಂಡು ನಮಸ್ತೆಯನ್ನ ಮಾಡಿ ಎಲ್ಲ ಆದ ನಂತರ ಅವನಿಗೆ ಒಮ್ಮೆ ನನ್ನ ತಂಗಿಯನ್ನ ಕರೆದು ಬಾ ಅಂತ ಹೇಳ್ತಾರೆ. ನಿಮ್ಮ ತಂಗಿ ಯಾರು ಈ ಶುಶ್ರೂಷೆ ಎಲ್ಲ ಯಾರು ಮಾಡಿದ್ರು ಅಂತ ಕೇಳಿದಾಗ ಅವನ ಹೆಂಡತಿ, ಯಾಕೆ ನೀವು ತಂಗಿ ಕಳಿಸ್ಕೊಟ್ಟಿರಲ್ಲ, ಅವರೇ ಎಲ್ಲ ಮಾಡಿದ್ರು ಅಂತ ಹೇಳ್ತಾರೆ. ಆಗ ಇಲ್ಲ ಅಂದ್ರೆ ನಾದಿನಿ ಹೇಳ್ತಾಳೆ, ಇಲ್ಲ ನಾನು ಈಗ ಬರ್ತಾ ಇದ್ದೇನೆ ಅಂದಾಗ ಆಗ ಚೌಕಾಮೇಳನಿಗೆ ಗೊತ್ತಾಗುತ್ತೆ, ಈ ಎಲ್ಲ ಕೆಲಸವನ್ನ ನನ್ನ ಪಾಂಡುರಂಗ ಮಾಡಿದ್ದಾರೆ ಅಂತೇಳಿ ಅವನು ಪಾಂಡುರಂಗನ ಹಾಡಿ ಹೊರಡ್ತಾನೆ. ಈ ರೀತಿಯಾಗಿ ಅಷ್ಟೇ ಅಲ್ಲದೆ ಪಾಂಡವರು ಶ್ರೀಕೃಷ್ಣನನ್ನ ಅವರು ಬಹಳವಾಗಿ ಸ್ಮರಿಸ್ತಾ ಇದ್ರು. ಅವನನ್ನು
ಅದೇ ರೀತಿಯಲ್ಲಿ ಬೆಳೆಯಬೇಕು. ಭಾವನೆಗೆ ಹೇಳಿ ನಮ್ಮ ಭಾವನೆ ಇದೆಯಲ್ಲ, ಆ ದೇವನಲ್ಲಿ ಏಕೋ ಮನೋಭಾವದಿಂದ ಇರಬೇಕು. ಮತ್ತೆ ಅದರ ಭಕ್ತಿಯ ಪರಾಕಾಷ್ಠತೆ ಇದೆಯಲ್ಲ, ಅತ್ಯುನ್ನತವಾಗಿರ್ಬೇಕು. ಅವನೇ ಎಲ್ಲ, ಅವನಿಂದಲೇ ಎಲ್ಲ ಅನ್ನುವಂತಹ ಒಂದು, ಅವನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ಅವನಿಲ್ಲ ಅನ್ನುವಂಥ ಭಕ್ತಿ ಬಂದಾಗ ಮಾತ್ರ ಆ ಭಕ್ತಿಯ ಪರಾಕಾಷ್ಠತೆ ಹೆಚ್ಚಾಗುತ್ತೆ. ಇಂಥ ಒಂದು ಭಕ್ತನ ಕಥೆಯನ್ನ ನಾನು ಒಂದು ತುಳಸಿ ಅರ್ಚನೆ ಮಾಡಕ್ ಬರ್ತಿರ್ಲಿಲ್ಲ, ಒಂದು ಹೂವನ್ನು ಸಮರ್ಪಿಸೋದಕ್ಕೆ ಬರ್ತಿರ್ಲಿಲ್ಲ, ಅವನು ಎಂದು ದೇವರಿಗೆ ನಮಸ್ಕಾರವೂ ಕೂಡ ಮಾಡಲಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವ ಭಕ್ತ ಇದ್ದ, ಅಂತಹ ಒಂದು ಭಕ್ತನ ಕಥೆಯನ್ನ ನಾ ಈಗ ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ.